ಹಾಯ್ ಡಿಯರ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಇಷ್ಟು ದಿನ ವ್ಲಾಗ್ ಬರ್ತಾರೆ ಇರೋದಕ್ಕೆ ಕಾರಣ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ಸ್ವಲ್ಪ ಹುಷಾರಿರಲಿಲ್ಲ ಅಂತ. ಸೊ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಮನೆ ಕೆಲಸಗಳ ಮಧ್ಯದಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೆ. ಸೊ ಇವತ್ತಿನ ವ್ಲಾಗ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಪೂರ್ತಿಯಾಗಿ ವ್ಲಾಗ್ ನೋಡಿ. ಯಾವಾಗಲೂ ಬೆಳಗ್ಗೆ ಹೊತ್ತು ಹಾಲು, ತರಕಾರಿ, ಸೊಪ್ಪು ಇಂಥದ್ದು ಮಾತ್ರ ನಮಗೆ ನೆಸೆಸಿಟಿ ಇರುತ್ತೆ. ಯಾವಾಗ ಹೊರಗಡೆ ಹೋಗೋಕ್ಕಾಗಲ್ಲ ಅಂಥ ಟೈಮಲ್ಲಿ ಆನ್ಲೈನಲ್ಲೇ ನಾನು ಇದನ್ನು ತರಿಸ್ಬಿಡ್ತೀನಿ. ಇವತ್ತು ಸ್ವಲ್ಪ ಟೊಮೆಟೊ ಬೇಕಾಗಿತ್ತು, ಸೊಪ್ಪು ಬೇಕಾಗಿತ್ತು, ಹಾಲು ಬೇಕಾಗಿತ್ತು. ಹಾಲು, ಸೊಪ್ಪು ಮತ್ತು ಟೊಮೆಟೊ ತರಿಸಿದ್ದೀನಿ. ಇಷ್ಟು ದಿನ ನಾನು ಏನೇನು ಮಾಡ್ತಿದ್ದೆ ಅಂದರೆ ಝೆಪ್ಟೋ ಅಥವಾ ಬ್ಲಿಂಕಿಟಿಂದ ತರಿಸ್ತಾ ಇದ್ದೆ. ಇವತ್ತು ಫಸ್ಟ್ ಟೈಮ್ ಸ್ವಿಗ್ಗಿ ಇನ್ಸ್ಟಾಯಿಂದ ತರಿಸ್ತಾ ಇದ್ದು. ಕೊಲಾಬ್ರೇಷನ್ ಖಂಡಿತ ಅಲ್ಲ. ನಾನೇನು ತೋರಿಸ್ತಾ ಇದ್ದೀನಿ ಅಂದರೆ ಝೆಪ್ಟೋದಲ್ಲಿ ಮತ್ತು ಬ್ಲಿಂಕಿಟಲ್ಲಿ ಮಿನಿಮಮ್ 200 ರುಪೀಸ್ ನಾವು ಶಾಪಿಂಗ್ ಮಾಡಬೇಕು. ಅಂದರೆ 200 ರೂಪಾಯಿ ಅಷ್ಟಾದರೂ ಶಾಪಿಂಗ್ ಮಾಡಲೇಬೇಕು. ಆವಾಗಷ್ಟೇ ನಮಗೆ ಆನ್ಲೈನ್ ಡೆಲಿವರಿ ನಮಗೆ ಸಿಗುತ್ತೆ. ಇವ್ರದ್ದು ಹೆಂಗೆ ಅಂದರೆ 100 ರೂಪಾಯಿ ಮಾಡಿದ್ರು ಸಾಕು. ಸ್ವಿಗ್ಗಿ ಇನ್ಸ್ಟಾದಲ್ಲಿ 100 ರುಪೀಸ್ ಮಾಡಿದ್ರು ಕೂಡ ಹೋಮ್ ಡೆಲಿವರಿ ಕೊಡ್ತಾರೆ. ಸೊ 9 ರುಪೀಸ್ ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತ ಹಾಕ್ತಾರೆ. ಆದರೆ 100 ರೂಪಾಯಿ ಅಷ್ಟು ನಾವು ಶಾಪಿಂಗ್ ಮಾಡಿದ್ರು ಸಾಕು. ಅದರಲ್ಲಿ ಏನಂದರೆ ಸ್ವಿಗ್ಗಿ ಬ್ಲಿಂಕಿಟಲ್ಲಿ ಮತ್ತು ಝೆಪ್ಟೋದಲ್ಲಿ ಏನಂದರೆ 200 ರೂಪಾಯಿ ಅಷ್ಟು ನಮಗೆ ಬೇಕು ಅಂದರೂ ಅಷ್ಟೇ, ಬೇಡ ಅಂದರೂ ಅಷ್ಟೇ, ಎಕ್ಸ್ಟ್ರಾನಾದ್ರು ತರಿಸಿಟ್ಕೋಬೋದು. 200 ರೂಪಾಯಿ ಮಿನಿಮಮ್ ಶಾಪಿಂಗ್ ಮಾಡಬೇಕು. ಆನ್ಲೈನ್ ಶಾಪಿಂಗ್ ಮಾಡೋರಿಗೆ ಒಂದು ಕಿವಿ ಮಾತಿದು ಏನಂದರೆ, ಗ್ರಾಸರಿ ಶಾಪಿಂಗ್ ಮಾಡೋದ್ರಲ್ಲಿ ನಾವು ಏನಾದರೂ ಬ್ಲಿಂಕಿಟ್ ಆಗಲಿ, ಝೆಪ್ಟೋ ಆಗಲಿ ಅಥವಾ ಇನ್ಸ್ಟಾ ಮಾರ್ಟಲ್ಲಿ ತರಿಸ್ಕೊಳ್ಳೋದಾದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ದಿನಕ್ಕೆ ಓಚರ್ ಕೊಡ್ತಾರೆ. 100 ರೂಪಾಯಿ ಓಚರ್ ಅಂತ ಕೊಡ್ತಾರೆ. ಸೊ 100 ರೂಪಾಯಿ ಎಕ್ಸ್ಟ್ರಾ ನಮಗೆ ಸಿಗುತ್ತೆ ಅಂತ ನಾವು ಎಕ್ಸ್ಟ್ರಾ ಶಾಪಿಂಗ್ ಮಾಡ್ತೀವಿ. ಇವುದೇನೆಂದರೆ 100 ರೂಪಾಯಿಗೆ ಶಾಪಿಂಗ್ ಮಾಡಿದ್ರು ಸಾಕು. ಅವ್ರದಲ್ಲಿ 200 ರೂಪಾಯಿ ಶಾಪಿಂಗ್ ಮಾಡಿದ್ರೆ 100 ರೂಪಾಯಿ ಓಚರ್ ಸಿಗ್ತಾಯಿತ್ತು. ಇವ್ರದ್ದು 100 ರೂಪಾಯಿ ಶಾಪಿಂಗ್ ಮಾಡಿದ್ರೆ ಸಾಕು. ಈ ಥರ ಕೆಲವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಾಗ ಸ್ವಲ್ಪ ದಿನ ಈ ಅಡ್ವಾಂಟೇಜ್ ನಮಗೆ ಸಿಗುತ್ತೆ. ಬೇರೆ ಬೇರೆ ನಂಬರಿಂದ ನಾವು ಮಾಡ್ಕೋಬೋದು. ಬೇಕಾದರೆ ಒಂದಿನ ನಾವು ಮಗನ ಫೋನಿಂದ ಮಾಡ್ಬೋದು, ಇನ್ನೊಂದಿನ ಮಗಳ ಫೋನಿಂದ ಮಾಡ್ಬೋದು, ಇನ್ನೊಂದಿನ ನಮ್ಮ ಫೋನಿಂದ ಈ ಥರ ಮಾಡಿದ್ರೆ ಒಂದೊಂದು ನಂಬರ್ಗೂ ಒಂದೊಂದು ಸರ್ತಿ ಓಚರ್ ನಿಮಗೆ ಸಿಗುತ್ತೆ. ಸೊ ಈ ಥರ ನಾವು ಉಪಯೋಗಿಸ್ಕೊಂಡು ಆನ್ಲೈನ್ ಶಾಪಿಂಗ್ ಮಾಡ್ಬೋದು. ಸೊ ಸ್ಟಾರ್ಟಿಂಗಲ್ಲಿ ಮಾತ್ರ ಕೆಲವು ದಿನಕ್ಕೆ ನಮಗೆ ಇದೆಲ್ಲ ಕಡಿಮೆಗೇ ಸಿಗುತ್ತೆ. ಸೊ ಫ್ರೆಶ್ ಆಗಿದೆ. ಏನು ಹೇಳಬೇಕಂದ್ರೆ ಎಲ್ಲ ಸೊಪ್ಪು ಫ್ರೆಶ್ ಇದೆ. ಈಗ ಮಳೆಗಾಲದಲ್ಲಿ ತುಂಬ ಮಣ್ಣಿರುತ್ತೆ, ಕ್ಲೀನ್ ಕೂಡ ಮಾಡೋಂಗಿಲ್ಲ. ನೋಡಿ ಎಷ್ಟು ನೀಟಾಗಿ ಅವರೇ ಕ್ಲೀನ್ ಮಾಡಿ ದಂಟೆಲ್ಲ ತೆಗೆದು ಅಂದರೆ ಆ ಬೇರೆಲ್ಲ ಕಟ್ ಮಾಡಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಇದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ನಾನು ನಿಮಗೆ ಇದನ್ನು ತೋರಿಸ್ದೆ. ಆಮೇಲೆ ಇವ್ರದ್ರಲ್ಲಿ ಹೆಂಗಂದರೆ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಕಾಂಬೋ ಆಫರ್ ಕೂಡ ಇದೆ. ವೆಜಿಟೇಬಲ್ಸ್ ಆಗಲಿ, ಫ್ರೂಟ್ಸ್ ಆಗಲಿ ಕಾಂಬೋನಲ್ಲೂ ನಾವು ತೊಗೋಬೋದು. 2 ರೀತಿ 3 ರೀತಿ ತರಕಾರಿಗಳು, ಮಿಕ್ಸ್ ತರಕಾರಿ, ಮಿಕ್ಸ್ ಫ್ರೂಟ್ಸ್ ಈ ಥರ ತೊಗೋಬೋದು. ಆದರೆ ಬೇರೆ ಆ್ಯಪಲ್ಲಿ ಈ ಥರದ್ದು ನನಗೆ ಸಿಗಲಿಲ್ಲ. ಸೊ ಅದನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇವಾಗ ಹೆಂಗೂ ಕ್ಲೀನ್ ಮಾಡಿ ಇದನ್ನೆಲ್ಲ ಎತ್ತಿಡ್ತಾ ಇದ್ನೆಲ್ಲ ಈ ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡೆ. ಕೆಲವು ದಿನಗಳ ಹಿಂದೆ ಪುದೀನ ಸ್ಟೋರ್ ಮಾಡುವಂಥ ಟಿಪ್ಸ್ ಶೇರ್ ಮಾಡಿದ್ದೆ. ಅದನ್ನು ತುಂಬ ಜನ ಟ್ರೈ ಮಾಡಿ ಚೆನ್ನಾಗಿ ವರ್ಕ್ ಆಯಿತು ಅಂತ ಕೂಡ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಸೊ ಈ ಥರ ಬಂಚ್ ಮಾಡಿ ಒಂದು ಬಾಟ್ಲಲ್ಲಿ ಸ್ವಲ್ಪ ನೀರು ಹಾಕಿ ಆ ಕಡ್ಡಿ ಕೆಳಗಡೆ ನೀರು ತಾಗೋ ಹಾಗೆ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಸುಮಾರು 20-25 ದಿನದವರೆಗೂ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಇದೇ ಥರ ಗ್ರೀನ್ ಆಗಿರುತ್ತೆ. ಬೇಕಂದಾಗ ಸ್ವಲ್ಪ ತೊಗೊಂಡು ಉಪಯೋಗಿಸ್ಕೋಬೋದು. ಸೊ ನನ್ನ ಟಿಪ್ಸ್ ನಿಮಗೆ ಯೂಸ್ ಆಯಿತು ಅಂತ ಕೇಳಿ ನನಗೂ ಕೂಡ ತುಂಬ ಖುಷಿ ಆಯಿತು. ಈ ಥರ ಸಣ್ಣ ಸಣ್ಣ ವಿಷಯಗಳು ಯಾರೂ ಹೇಳೋದೇ ಇಲ್ಲ. ಕೆಲವೊಂದು ವಿಷಯಗಳು ಗೊತ್ತಿದ್ರೂ ಕೂಡ ಬೇರೆಯವ್ರಿಗೆ ಹೇಳಲ್ಲ. ಸೊ ಗೊತ್ತಿರೋವಂಥ ವಿಷಯಗಳನ್ನ ಕೆಲವು ಶೇರ್ ಮಾಡಿಕೊಂಡಾಗ ಎಷ್ಟೋ ಜನಕ್ಕೆ ಅದು ಯೂಸ್ ಆಗುತ್ತೆ ಅಂತ ಅನಿಸಿದಾಗ ನಮಗೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಸೊ ಈ ಥರ ಸೊಪ್ಪುಗಳನ್ನು ನೀವು ತೊಗೊಂಬಂದಾಗ ತಕ್ಷಣವೇ ಕ್ಲೀನ್ ಮಾಡಿ ಒಂದು ಬಾಟ್ಲಲ್ಲಿ ಅಥವಾ ಒಂದು ಬಾಕ್ಸಲ್ಲಿ ಕೆಳಗಡೆ ಸ್ವಲ್ಪ ಪೇಪರೆಲ್ಲ ಹಾಕಿ ಇಟ್ಟರೆ ಮ್ಯಾಕ್ಸಿಮಮ್ 1 ವಾರ ಅಂತೂ ಇರುತ್ತೆ. ಪುದೀನ ಅಂತೂ ಖಂಡಿತ 20-25 ದಿನದವರೆಗೂ ನೀವು ಈ ರೀತಿ ಸ್ಟೋರ್ ಮಾಡ್ಬೋದು. ಇವತ್ತು ಬೆಳಗ್ಗೆ ತಿಂಡಿಗೋಸ್ಕರ ಒಂದು ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಒಂದು ಮಿಕ್ಸಿ ಜಾರಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ಅಂದರೆ ಕಡಲೆಬೇಳೆನ ಮಿಲ್ ಮಾಡಿಸಿ ಇಟ್ಕೊಂಡಿದ್ದೀನಿ, ಅಥವಾ ಬೋಂಡದ ಹಿಟ್ಟು ಅಂಗಡಿನಲ್ಲೂ ಕೂಡ ಸಿಗುತ್ತೆ. ಅದನ್ನು ನೀವು ಉಪಯೋಗಿಸ್ಕೋಬೋದು. 1 ಕಪ್ಪಷ್ಟು ಕಡಲೆ ಹಿಟ್ಟು, 1/4 ಸ್ಪೂನಷ್ಟು ಅರಿಶಿನ, ರುಚಿಗೆ ಸ್ವಲ್ಪ ಉಪ್ಪು, 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ. ಈಗ ನಾನು ಮಾಡ್ತಿರೋವಂಥ ಬ್ರೇಕ್ಫಾಸ್ಟ್
ತುಂಬ ಹೆಲ್ದಿ, ಸ್ಟೀಮ್ ಮಾಡಿ ಮಾಡುವಂಥದ್ದಾಗಿರೋದ್ರಿಂದ ನೀವು ಬೆಳಗ್ಗೆ ಹೊತ್ತು ಕೂಡ ಇದನ್ನು ಮಕ್ಳ ಡಬ್ಬಿಗೂ ಪ್ಯಾಕ್ ಮಾಡಿಕೊಡ್ಬೋದು ಅಥವಾ ಸಂಜೆ ಹೊತ್ತು ಕೂಡ ಮಾಡ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಖಾರಕ್ಕೆ ಒಂದೇ ಒಂದು ಹಸಿಮೆಣಸಿನ್ಕಾಯಿನ ತುರಿದ್ಬಿಟ್ಟು ಹಾಕಿದ್ದೀನಿ, ಅಥವಾ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೋಬೋದು. ತುರಿದು ಹಾಕೋದ್ರಿಂದ ಅಲ್ಲಲ್ಲಿ ನಮಗೆ ಬಾಯಿಗೆ ಸಿಗೋಲ್ಲ, ಖಾರ ಅನಿಸಲ್ಲ. ಆನಂತರ ಒಂದೇ ಒಂದು ಇಂಚಷ್ಟು ಶುಂಠಿನ ಈ ರೀತಿ ತುರಿದ್ಬಿಟ್ಟು ಹಾಕೋಣ. ಸೊ ಇದು ನಾನು ಮಾಡ್ತಿರೋದು ಡೋಕ್ಲಾಗೆ. ಸ್ಟೀಮಲ್ಲಿ ಕುಕ್ ಮಾಡಿ ಮಾಡೋದ್ರಿಂದ ಹೆಲ್ದಿಯಾಗಿರುತ್ತೆ, ರುಚಿಯಾಗೂ ಇರುತ್ತೆ. ಲಾಸ್ಟಲ್ಲಿ ಅರ್ಧ ಹೋಳಷ್ಟು ನಿಂಬೆ ರಸ ಹಾಕೋಣ. ನಂತರ 1/4 ಸ್ಪೂನಷ್ಟು ಇಂಗು ಹಾಕಿ, ನಂತರ 1 ಕಪ್ಪಷ್ಟು ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ಗ್ರೈಂಡ್ ಮಾಡ್ತಿರೋ ಉದ್ದೇಶ ಏನಂತಂದರೆ ಎಲ್ಲೂ ಗಂಟಿಲ್ದಲೇ ಇರೋ ಹಾಗೆ ನೀಟಾಗಿ ಮಿಕ್ಸ್ ಆಗುತ್ತೆ. ಮಿಕ್ಸಿನಲ್ಲೇ ಮಾಡ್ಕೋಬೇಕು ಅಂತೇನಿಲ್ಲ, ಕೈಯಲ್ಲಿ ಕೂಡ ನೀವು ಬಿಸ್ಕರಿಂದ ಮಿಕ್ಸ್ ಮಾಡ್ಕೋಬೋದು. ಸೊ 1-2 ನಿಮಿಷ ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಎಲ್ಲೂ ಗಂಟಿಲ್ದಲೇ ಇರೋ ಹಾಗೆ ನೀಟಾಗಿ ಅದೆಲ್ಲ ಬ್ಲೆಂಡ್ ಆಗುತ್ತೆ. ಆ ಮೆಣಸಿನ್ಕಾಯಿ, ಶುಂಠಿ ಏನೇ ಇದ್ರೂ ಕೂಡ ಬಾಯಿಗೆಲ್ಲೂ ಸಿಗೋಲ್ಲ. ಈವನ್ ಮಕ್ಕಳಿಗೆ ಈ ಥರದ್ದೆಲ್ಲ ಮಾಡಿಕೊಟ್ಟಾಗ ತುಂಬ ಇಷ್ಟಪಟ್ಟು ತಿಂತಾರೆ. ಲೈಟಾಗಿ ಖಾರ ಇರುತ್ತೆ. ಸ್ಟೀಮ್ ಮಾಡೋದಕ್ಕೋಸ್ಕರ ನಾನು ಈ ಥರ ಸ್ಟೀಮರ್ ಪ್ಲೇಟ್ ಉಪಯೋಗಿಸ್ಕೊಂಡಿದ್ದೀನಿ, ಅಥವಾ ಊಟದ ತಟ್ಟೆ, ನಿಮಗೆ ಈ ಥರ ಕಂಠ ಇರೋವಂಥ ತಟ್ಟೆ ಏನಿರುತ್ತೆ ಆ ಥರದನ್ನ ಉಪಯೋಗಿಸ್ಕೋಬೋದು. ಸ್ಟೀಮ್ ಮಾಡ್ತಿರೋದ್ರಿಂದ ಇದಕ್ಕೆ ಸ್ವಲ್ಪ ಎಣ್ಣೆನೋ ಅಥವಾ ತುಪ್ಪನೋ ಏನಾದ್ರು ಹಚ್ಕೊಳ್ಳೋಣ. ನಾನಿವಾಗ ಮಾಡ್ತಿರೋವಂಥ ರೆಸಿಪಿ ಡೋಕ್ಲಾ. ಸೊ ಇದನ್ನು ರವೆಯಿಂದನೂ ಮಾಡ್ಕೋಬೋದು, ಕಡಲೆ ಹಿಟ್ಟಿಂದನೂ ಮಾಡ್ಕೋಬೋದು. ಆದರೆ ಇವತ್ತು ಸ್ವಲ್ಪ ಟ್ವಿಸ್ಟ್ ಕೊಟ್ಟು ಈ ಡೋಕ್ಲಾ ರೆಸಿಪಿ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ಟೀಮ್ ಮಾಡೋವಂಥ ತಟ್ಟೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಸೈಡಲ್ಲಿ ಇಟ್ಕೊಳ್ಳೋಣ. ಡೋಕ್ಲಾ ಸಾಫ್ಟಾಗಿ ಬರಬೇಕು ಅಂತಂದರೆ 1 ಅಥವಾ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋದ್ರಿಂದ ಮೃದುವಾಗಿರುತ್ತೆ, ಹಾರ್ಡ್ ಆಗಲ್ಲ. ಅದು ಆರಿದ್ಮೇಲೆ ಕೂಡ ಮೆತ್ತಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಎಣ್ಣೆ ಹಾಕಿ ಮತ್ತೆ ಇನ್ನೊಂದು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಅಥವಾ ನೀವು ಮಿಕ್ಸಿ ಜಾರಲ್ಲಿ ನೀರೆಲ್ಲ ಹಾಕಿ ಗ್ರೈಂಡ್ ಮಾಡುವಾಗಲೇ ಬೇಕಾದರೆ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಇದಕ್ಕೆ 1 ಕಪ್ಪಷ್ಟು ಇಡ್ಲಿ ಹಿಟ್ಟು ಹಾಕ್ತಾಯಿದ್ದೀನಿ. ಇಡ್ಲಿ ಹಿಟ್ಟು ಅಥವಾ ದೋಸೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ. ಇದು ಆಪ್ಷನಲ್, ಬೇಕಿದ್ರೆ ಹಾಕೋಬೋದು. ಯೂಶ್ವಲಿ ನಾವೆಲ್ಲ ಇಡ್ಲಿ ಹಿಟ್ಟು, ದೋಸೆ ಹಿಟ್ಟು ಫ್ರಿಡ್ಜಲ್ಲಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಫರ್ಮೆಂಟೇಷನ್ ಆಗಿರೋವಂಥ ಇಡ್ಲಿ ಹಿಟ್ಟನ್ನು ಅಥವಾ ದೋಸೆ ಹಿಟ್ಟನ್ನು ಒಂದು ಸಣ್ಣ ಕಪ್ಪಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಇಡ್ಲಿ ದೋಸೆ ಹಿಟ್ಟು ಇಲ್ಲ ಅಂತಂದ್ರೂ ಕೂಡ ನೀವು ಹೀಗೇ ಮಾಡ್ಕೋಬೋದು. ಸೊ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ಈನೋ ಹಾಕಿದ್ದೀನಿ. ಇನ್ಸ್ಟೆಂಟಾಗಿ ಮಾಡ್ತಿರೋವಂಥ ತಿಂಡಿ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಬರಬೇಕು, ರೈಸ್ ಆಗಬೇಕು ಅಂದರೆ ಸ್ವಲ್ಪ ಈನೋ ಉಪಯೋಗಿಸ್ಕೋಬೇಕು. ಅರ್ಧ ಸ್ಪೂನಷ್ಟು ಈನೋ ಹಾಕಿ ಮಿಕ್ಸ್ ಮಾಡಿದ ಕೂಡಲೇ ಇದನ್ನು ಸ್ಟೀಮಲ್ಲಿ ಬೇಯಿಸೋಕೆ ಇಟ್ಕೊಳ್ಳೋಣ. ಮೊದಲೇ ಸ್ಟೀಮಲ್ಲಿ ಬೇಯಿಸೋದಕ್ಕೆ 1 ಗ್ಲಾಸಷ್ಟು ನೀರು ಹಾಕಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಅದೇ ಬಾಣಲಿನಲ್ಲೇ ತಟ್ಟೆ ಇಟ್ಬಿಟ್ಟು ಅದರೊಳಗಡೆಗೆ ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಡೋಕ್ಲಾ ಬ್ಯಾಟರ್ ಹಾಕಿದ್ದೀನಿ. ಹಾಗೆ ಇದು ರೈಸ್ ಆಗೋದಕ್ಕೆ ಒಂದು ಸ್ವಲ್ಪ ಗ್ಯಾಪ್ ಕೊಡಬೇಕು. ಒಂದು 2 ಸೆಂಟಿಮೀಟ್ರು ಅಥವಾ 3 ಸೆಂಟಿಮೀಟ್ರ್ ಅಷ್ಟು ಗ್ಯಾಪ್ ಕೊಡೋದ್ರಿಂದ ನಾವು ಹೇಗೆ ಇಡ್ಲಿ ಬೇಯಿಸ್ತೀವಲ್ಲ ಅದೇ ರೀತಿ ಸ್ವಲ್ಪ ಅದು ಬೆಂದಂಗೆ ಉಬ್ಬಿ ಬರುತ್ತೆ. ನೋಡಿ, ಇದು ಒಂದು 10 ನಿಮಿಷ ಅಥವಾ 12 ನಿಮಿಷದ ಬಿಟ್ಟು ನಂತರ ಒಂದು ಚೆಕ್ ಮಾಡ್ಕೊಳ್ಳೋಣ. ಸ್ಪೂನ್ ಅಥವಾ ಫೋರ್ಕ್ ಹಾಕಿ ಚೆಕ್ ಮಾಡಿದಾಗ ಅದೆಲ್ಲೂ ಅಂಟ್ತಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇದಾದ ನಂತರ ಒಂದು 10ರಿಂದ 15 ನಿಮಿಷ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. 10-15 ನಿಮಿಷ ಆದ ನಂತರ ಕಂಪ್ಲೀಟಾಗಿ ಇದು ತಣ್ಣಗಾದಮೇಲೆ ನಾನು ಇದನ್ನು ಡಿಮೋಲ್ಡ್ ಮಾಡ್ತಾಯಿದ್ದೀನಿ. ಸೈಡಲ್ಲಿ ಸ್ವಲ್ಪ ಚಾಕುವಿಂದ ಲೂಸ್ ಮಾಡ್ಕೊಂಡ ನಂತರ ಇದನ್ನು ತೆಕ್ಕೋಬೋದು. ನೋಡಿ, ರುಚಿಯಾಗಿರುವಂಥ ಡೋಕ್ಲಾ ರೆಡಿಯಾಗಿದೆ. ಇದು ನಿಮಗೆ ಸಪ್ಪೆ ಅನಿಸ್ಬೋದು. ಇದಕ್ಕೆ ಸ್ವಲ್ಪ ಸಕ್ಕರೆ, ಉಪ್ಪು ಅಷ್ಟೇ ಹಾಕಿದ್ದೀವಿ. ಇದಕ್ಕೆ ನೆಂಚ್ಕೊಳ್ಳೋದಕ್ಕೆ ಬೇಕಾದರೆ ನೀವು ಗ್ರೀನ್ ಚಟ್ನಿ ಮಾಡ್ಕೋಬೋದು. ಆದರೆ ಬರೀ ಒಗ್ಗರಣೆ ಮಾಡ್ಕೊಂಡು ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು ಹೆಲ್ದಿ ಸ್ನ್ಯಾಕ್ಸ್ ಥರ ಕೂಡ ತಿನ್ಬೋದು, ಅಥವಾ ಬೆಳಗ್ಗೆ ತಿಂಡಿಗೂ ಕೂಡ ನೀವು ಇದನ್ನು ತಿನ್ಬೋದು. ಸೊ ಫಸ್ಟ್ ಇದನ್ನು ಕಟ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ. ಕಟ್ ಮಾಡಿ ಇಟ್ಕೊಂಡಿರುವಂಥ ಡೋಕ್ಲಾ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡ ನಂತರ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು, ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ 2 ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಅನಂತರ ಸ್ವಲ್ಪ ಕರಿಬೇವು ಹಾಕೊಂಡು 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಕೋಣ. ಎಳ್ಳು ಹಾಕೋದ್ರಿಂದ ಅಲ್ಲಲ್ಲಿ ನಮಗೆ ಬಾಯಿಗೆ ಸಿಗ್ತಿರತ್ತೆ, ಚೆನ್ನಾಗಿರುತ್ತೆ. ಅರ್ಧ ಸ್ಪೂನಷ್ಟು ಸಕ್ಕರೆ, ಹಾಗೆ 1-2 ಚಿಟಿಕೆ ಅಷ್ಟು ಉಪ್ಪು ಹಾಕೋಣ. ನಾವು ಡೋಕ್ಲಾಗೂ ಸಕ್ಕರೆ ಉಪ್ಪು ಹಾಕಿರ್ತೀವಿ. ಮೇಲಿಂದ ಒಗ್ಗರಣೆನಲ್ಲಿ ಹಾಕಿದಾಗ ಎಲ್ಲೂ ನಮಗೆ ಅದು ಸಪ್ಪೆ ಅಂತ ಅನ್ಸಲ್ಲ. ಹಾಗೆ ಸ್ವಲ್ಪ ನೀರ್ ಹಾಕಿ ಈ ಸಕ್ಕರೆ ಕುದಿಯೋವರೆಗೂ ಒಂದೇ ಒಂದು ಕುದಿ ಕುದಿಸ್ಕೋಬೇಕು. ನೀರ್ ಹಾಕಿರೋಂಥ ಒಗ್ಗರಣೆ ಯಾತಕ್ಕೆ ಅಂದ್ರೆ ಡೋಕ್ಲಾ ನಮ್ಗೆ ಹಂಗೆ ತಿನ್ನಕ್ಕೆ ಸ್ವಲ್ಪ ಡ್ರೈ ಅನ್ಸುತ್ತಲ್ಲ, ಈ ರೀತಿ ಒಗ್ಗರಣೆ ಮಾಡಿ ಮೇಲಿಂದ ಹಾಕಿದಾಗ ಮೆತ್ತಗಿರುತ್ತೆ, ಸಾಫ್ಟ್ ಆಗಿರುತ್ತೆ, ಒಂದು ಮಾಯಿಸ್ಟ್ ಆಗಿರುತ್ತೆ. ಸೊ ಲೈಟ್ ಆಗಿ ಒಂದು ಸ್ವೀಟ್ನೆಸ್ ಮತ್ತೆ ಉಪ್ಪು ಖಾರ ಎಲ್ಲ ಇರೋದ್ರಿಂದ ರುಚಿಯಾಗಿರುತ್ತೆ. ಎಸ್ಪೆಷಲಿ ಮಕ್ಳಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ರೆಡಿ ಮಾಡಿ ಇಟ್ಕೊಂಡಿರೋಂಥ ಒಗ್ಗರಣೆನ ಎಲ್ಲಾ ಡೋಕ್ಲಾ ಮೇಲೂ ಹೀಗೆ ಸ್ವಲ್ಪನೇ ಹಾಕೋತಾ ಹೋಗ್ಬೇಕು. ಆ ಸಕ್ಕರೆ ಉಪ್ಪು ಹಾಕಿರೋಂಥ ನೀರು ಏನು ಡೋಕ್ಲಾ ಹೀರ್ಕೊಂಡಾಗ ಎಲ್ಲೂ ನಮ್ಗೆ ಡ್ರೈ ಅನ್ಸಲ್ಲ, ತುಂಬಾ ಮೃದುವಾಗಿ ತುಂಬಾ ಸಾಫ್ಟ್ ಆಗಿರುತ್ತೆ. ಸೊ ಈ ರೀತಿ ನೀವು ಮೇಲಿಂದ ಒಗ್ಗರಣೆ ಹಾಕಿ ಸರ್ವ್ ಮಾಡ್ಬೋದು, ಅಥವಾ ಆಗಷ್ಟೇ ತುರಿದಿರುವಂತ ತೆಂಗಿನಕಾಯಿ ತುರಿ ಇರುತ್ತಲ್ಲ, ಆ ತೆಂಗಿನಕಾಯಿ ತುರಿ ಹಾಕಿ ಕೂಡ
ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಗ್ರೀನ್ ಚಟ್ನಿ ಕೂಡ ಸರ್ವ್ ಮಾಡ್ಬೋದು ಅಥವಾ ಹೀಗೆ ತಿನ್ನಕ್ಕೂ ಚೆನ್ನಾಗಿರುತ್ತೆ. ಮಕ್ಕಳು ಡಬ್ಬಿಗೆ ಹಾಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ರುಚಿಯಾಗಿರೋಂಥ ಹೆಲ್ದಿ ಆಗಿರೋಂಥ ಡೋಕ್ಲಾ ರೆಡಿ ಆಗಿದೆ. ಇದಕ್ಕೆ ಇಡ್ಲಿ ಹಿಟ್ಟು ಹಾಕಿರೋದ್ರಿಂದ ತುಂಬಾ ಮೃದುವಾಗಿ ಸಾಫ್ಟ್ ಆಗಿ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದೇ ರೀತಿ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ವಾರದಲ್ಲಿ ಮನೆ ಕೆಲಸದಲ್ಲಿ ತುಂಬಾ ಬ್ಯುಸಿ ಇದೆ ಅಂತ ಹೇಳಿದ್ನಲ್ಲ, ಅದೇನಂತಂದ್ರೆ ಪೂರ್ತಿ ಮನೆ ಡೀಪ್ ಕ್ಲೀನಿಂಗ್ ಕೆಲಸ ನಡೀತಾ ಇದೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದೆ, ಆದ್ರೆ ಅಲರ್ಜಿ ಆಗಿ ನಂಗೆ ಹುಷಾರ್ ತಪ್ತು ಅಂತ ಹೇಳಿ ನನಗೆ ಇದಾಗಲ್ಲ ಅಂತ ಹೇಳಿ ಬೇರೆಯವ್ರಿಗೆ ಒಪ್ಸಿದ್ದೆ ಮನೆ ಕ್ಲೀನ್ ಮಾಡ್ಲಿಕ್ಕೆ, ಡೀಪ್ ಕ್ಲೀನ್ ಮಾಡ್ಲಿಕ್ಕೆ. ಸೊ ಎಲ್ಲ ರೂಮ್, ಬಾತ್ರೂಮ್ಗಳು ಮತ್ತೆ ಲಿವಿಂಗ್ ರೂಮ್, ಯುಟಿಲಿಟಿ ಏರಿಯಾ, ಪ್ರತಿಯೊಂದು ಕಿಟಕಿ ಬಾಗಿಲುಗಳದೆಲ್ಲನೂ ಧೂಳೆಲ್ಲ ಕ್ಲೀನ್ ಮಾಡಿ ಡೀಪ್ ಕ್ಲೀನ್ ಮಾಡ್ಲಿಕ್ಕೆ ಅಂತಾನೆ ಬೇರೆ ಹೊರಗಡೆಯಿಂದ ಕರೆಸಿ ಕ್ಲೀನ್ ಮಾಡಿಸ್ತಾ ಇದ್ದೀನಿ. ಅವ್ರು ಕ್ಲೀನ್ ಮಾಡ್ತಿದ್ದಂಗೆ ಒಂದೊಂದು ರೂಮ್ದು ಕೂಡ ನಾನು ಹಂಗೆ ಅರೇಂಜ್ ಮಾಡಿ ಇಡ್ತಾ ಇದ್ದೆ. ಸೊ ವಾರ್ಡ್ರೋಬ್ ಒಳಗಡೆ ಎಲ್ಲ ಅವ್ರು ಕ್ಲೀನ್ ಮಾಡಲ್ಲ, ಮೇಲ್ನೋಟಕ್ಕೆ ಅಂದ್ರೆ ಮೇಲ್ಗಡೆ ಮಾತ್ರ ಅವರು ಏನು ಒರೆಸ್ಬಿಟ್ಟು ಹೋಗ್ತಾರೆ ಅಷ್ಟೇ. ಸೊ ವಾರ್ಡ್ರೋಬ್ ಒಳಗಡೆ ಇರುವಂತ ಬಟ್ಟೆ ಎಲ್ಲ ತೆಗೆದು ಮತ್ತೆ ಅದನ್ನೆಲ್ಲ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಿ ಅದ್ರೊಳಗಡೆ ಎಲ್ಲ ಬಟ್ಟೆ ಎಲ್ಲ ಜೋಡಿಸೋ ಕೆಲಸ ನಂದೇ ಇರುತ್ತೆ. ಹಾಗಾಗಿ ಅವ್ರು ಅಲ್ಲಿ ಕ್ಲೀನ್ ಮಾಡ್ತಿದ್ದಂಗೆ ನಾನು ವಾರ್ಡ್ರೋಬ್ದು ಒಳಗಡೆ ಇರೋ ಬಟ್ಟೆಗಳನ್ನೆಲ್ಲ ತೆಗೆದು ಆ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಿ ಹಂಗೆ ಅರೇಂಜ್ ಮಾಡೋಣ ಅಂತ ಅನ್ಕೊಂಡೆ. ಸೊ ಲಾಸ್ಟ್ ಟೈಮ್ ನಾನು ಶುರು ಮಾಡಿದಾಗ ಅಲರ್ಜಿ ಆಯಿತು ಅಂತ ಹೇಳಿ ನಾನು ನಿಲ್ಲಿಸ್ದೆ. ಆದರೆ ಇವತ್ತು ಹೊರಗಡೆಯಿಂದ ಕರೆಸಿ ಕ್ಲೀನ್ ಮಾಡೋಂಥ ಟೈಮಲ್ಲೂ ಮತ್ತೆ ಅಲರ್ಜಿ ಆಯಿತು. ಯಾವ ಲೆವೆಲ್ಗೆ ಅಂತ ನಾನು ನಿಮಗೆ ಆನಂತರ ತೋರಿಸ್ತೀನಿ. ಡೀಪ್ ಕ್ಲೀನ್ ಮಾಡಿಸೋದಕ್ಕೆ ಅರ್ಬನ್ ಕಂಪ್ನಿಗೆ ಏನೋ ಬುಕ್ ಮಾಡಿದ್ದೆ, ಇಬ್ಬರು ಬಂದಿದ್ದಾರೆ. ಸೊ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಕೊಟ್ರು. ಪ್ರತಿಯೊಂದು ಕಡೆನೂ ಎಷ್ಟು ಧೂಳೆಲ್ಲ ಇರುತ್ತೆ ಅದನ್ನೆಲ್ಲ ಕ್ಲೀನಾಗಿ ಒರೆಸಿ, ಪ್ರತಿಯೊಂದು ರೂಮ್ನು ಒಂದೊಂದು ರೂಮಲ್ಲೂ ಒಂದೊಂದು ಬಾತ್ರೂಮ್ ಎಲ್ಲ ಇರುತ್ತೆ, ಆ ಬಾತ್ರೂಮ್ ಕ್ಲೀನಿಂಗ್ ಮತ್ತೆ ಬೆಡ್ರೂಮ್ ಕ್ಲೀನಿಂಗ್, ಕಾಟ್ ಮತ್ತೆ ವಿಂಡೋ, ವಾರ್ಡ್ರೋಬ್, ಡೋರ್ ಇದನ್ನೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿ ಕೊಟ್ಟರು. ಸೀಲಿಂಗ್ ಫ್ಯಾನ್ ಇರ್ಬೋದು ಅಥವಾ ಏನು ಫಾಲ್ ಸೀಲಿಂಗ್ ಒಳಗಡೆ ಇರೋವಂಥ ಡಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡಿದ್ರು. ಸೊ ನಾನೊಬ್ಳಿಗೆ ಇದನ್ನೆಲ್ಲ ಮಾಡಕ್ ತುಂಬಾ ಕಷ್ಟ ಅಂತ ಅನಿಸ್ತು. ಹಾಗಾಗಿ ನಾನು ಹೊರಗಡೆಯಿಂದ ಕರೆಸಿ ಕ್ಲೀನ್ ಮಾಡಿಸ್ಬೇಕಾಯ್ತು. ಸೊ ಅಲರ್ಜಿ ಹೇಗಾಯ್ತು ಅಂತಂದ್ರೆ ಅವರಲ್ಲಿ ಡಸ್ಟ್ ಕ್ಲೀನ್ ಮಾಡೋಂಥ ಟೈಮಲ್ಲಿ ನಾನು ಹಾಗೆ ಬಟ್ಟೆ ಎಲ್ಲ ಆರ್ಗನೈಸ್ ಮಾಡಿ ಇಡ್ತಾ ಇದ್ದೆ. ಅದೇ ಟೈಮಲ್ಲಿ ಕಣ್ಣಿಗೆ ಅದು ಹೆಂಗೆ ಧೂಳು ಹೋಯ್ತು ಅಂತ ಗೊತ್ತಿಲ್ಲ, ಒಂದ್ ಸೈಡ್ ಕಣ್ಣು ಬಿಡಕ್ಕೆ ಆಗ್ತಿಲ್ಲ, ಅಷ್ಟು ಊದ್ಕೊಂಡ್ಬಿಡ್ತು. ಸೊ ಇದು ಹರ್ಷಿತ್ ರೂಮ್, ಇದು 3ನೇ ಫ್ಲೋರಲ್ಲಿ ಇದೆ. ಹರ್ಷಿತ್ ರೂಮ್ನೆಲ್ಲ ಡೀಪ್ ಕ್ಲೀನ್ ಮಾಡಾಯ್ತು. ಹಾಗೆ ನಾನು ಹಂಗೇನೆ ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡಿ ಅರೇಂಜ್ ಮಾಡಿದ್ದು ಆಯ್ತು. ಸೊ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ. ಹಾಗೆ ನಮ್ಮನ್ನ ಕೇಳ್ತಾರೆ ಇನ್ನೇನಾದ್ರು ಕ್ಲೀನಿಂಗ್ ಬಾಕಿ ಇದೆಯಾ ಚೆಕ್ ಮಾಡಿ ಒಂದ್ಸರ್ತಿ ಅಂತ. ನಮ್ಗೆ ಓಕೆ ಕರೆಕ್ಟಾಗಿ ಆಗಿದೆ ಅಂತಂದ್ರೆ ಮಾತ್ರ ನೆಕ್ಸ್ಟ್ ರೂಮ್ಗೆ ಅವ್ರು ಹೋಗ್ತಾರೆ. ಇದು ನೆಕ್ಸ್ಟ್ ರೂಮ್, ಇದು ನೆಕ್ಸ್ಟ್ ಫ್ಲೋರಲ್ಲಿ ಇರೋಂಥ ಮಾಸ್ಟರ್ ಬೆಡ್ರೂಮ್ ಕ್ಲೀನ್ ಮಾಡ್ತಿದ್ದಾರೆ. ಅಷ್ಟೊತ್ತಿಗೆ ನಾನು ಸ್ವಲ್ಪ ಟೀ ಮಾಡ್ಕೊಂಡು ತಂದ್ಕೊಟ್ಟೆ. ಟೀ ಕುಡಿದ್ಬಿಟ್ಟು ನಂತರ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಪ್ರತಿಯೊಂದು ಪ್ಲೇಸ್ನ ಕ್ಲೀನ್ ಮಾಡೋದಕ್ಕೆ ಮುಂಚೆ ಅಂದ್ರೆ ಬಿಫೋರ್ ಅಂಡ್ ಆಫ್ಟರ್ದು ಕ್ಲೀನಿಂಗ್ ಫೋಟೋ ತೆಗೆದು ನನಗೂ ತೋರಿಸ್ತಾ ಇದ್ರು, ಹಾಗೆ ಕಂಪನಿಗೂ ಕೂಡ ಕಳಿಸ್ಬೇಕಂತ ಇದು. ಅವ್ರು ಯಾವ ತರ ಕ್ಲೀನ್ ಮಾಡಿದಾರೆ ಅಂತ ಪ್ರೂಫ್ಗೆ ಪ್ರತಿಯೊಂದನ್ನು ಅವರು ಫೋಟೋ ತೆಗೆದು ಇಟ್ಕೋತಾ ಇದ್ರು. ಸೊ ಅದನ್ನೇ ತೋರಿಸ್ತಾ ಇದ್ರು. ಫ್ಯಾನ್ ಮುಂಚೆ ನೋಡಿ ಹೇಗಿತ್ತು, ಇವಾಗ ಹೇಗಿದೆ ಅಂತ. ಆಬ್ವಿಯಸ್ಲಿ ಇದು ರೋಡ್ ಇದೆ, ಮತ್ತೆ ರೋಡ್ ಸೈಡ್ ಅಲ್ಲಿ ತುಂಬಾ ವೆಹಿಕಲ್ ಹಾಗೆ ಧೂಳೆಲ್ಲ ಬರುತ್ತೆ. ತುಂಬಾ ಧೂಳಾಗಿತ್ತು. ನನ್ನ ಕೈಲಂತೂ ಸಾಧ್ಯನೇ ಇಲ್ಲ ಬಿಡಿ, ಆಗ್ತಾನೆ ಇಲ್ಲ ನಂಗೆ ಇಷ್ಟೆಲ್ಲ ಕ್ಲೀನ್ ಮಾಡ್ಲಿಕ್ಕೆ. ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿದ್ರು. ಸೊ ಅದನ್ನ ಅವ್ರು ಹೇಳ್ತಾ ಇದ್ರು, ನಿಮ್ಗೆ ಏನೇ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತಂದ್ರೆ ಮತ್ತೆ ನಾವು ಕ್ಲೀನ್ ಮಾಡ್ಕೊಡ್ತೀವಿ. ಆ ಥರನೇ ನಾವು ಏನು ಒಳ್ಳೆ ರಿವ್ಯೂ ಕೂಡ ಇತ್ತು ಇವ್ರದ್ದು. ತುಂಬಾ ಒಳ್ಳೆ ರಿವ್ಯೂ ಇತ್ತು, ಅದಕ್ಕೋಸ್ಕರ ನಾನು ಇವ್ರನ್ನ ಬುಕ್ ಮಾಡಿದ್ದೆ. ಆಮೇಲೆ ಏನಂತಂದ್ರೆ ಪ್ರತಿಯೊಂದು ಮನೆದು ಸ್ಕ್ವೇರ್ ಫೀಟ್ ಫಸ್ಟ್ ಅವ್ರು ಕೇಳ್ತಾರೆ. ಯಾವುದೇ ಮನೆ ಆಗ್ಲಿ, ಇಂಡಿವಿಜುವಲ್ ಮನೆ ಆಗ್ಲಿ, ಹಾಗೆ ಅಪಾರ್ಟ್ಮೆಂಟ್ ಅಲ್ಲಿ ಇರೋದಾಗ್ಲಿ ಅಥವಾ ವಿಲ್ಲಾ ಆಗ್ಲಿ, ಯಾವುದೇ ಆದ್ರೂ ಕೂಡ ನಾವು ಫಸ್ಟ್ ನಮ್ಮ ಮನೆ ಸ್ಕ್ವೇರ್ ಫೀಟ್ ನ ಅವ್ರಿಗೆ ಹೇಳಿದ್ರೆ ಮಾತ್ರನೇ ಇಷ್ಟ ಆಗುತ್ತೆ ಅಂತ ಅವರು ಚಾರ್ಜಸ್ ಹೇಳ್ತಾರೆ. ಒಂದೊಂದು ಬಾತ್ರೂಮ್ಗೆ ಮತ್ತೆ ಒಂದೊಂದು ಹಾಲ್ಗೆ ನಾವು ಯಾವ ತರ ಬೇಕು ಅಂದ್ರೆ ಆ ತರ ಸಪ್ರೇಟ್ ಆಗಿ ಕೂಡ ಕ್ಲೀನ್ ಮಾಡಿಸ್ಕೋಬಹುದು. ನಾನು ಮುಂಚೆ ಕೆಲವು ತಿಂಗಳುಗಳ ಹಿಂದೆ ಅಂದ್ರೆ ಸುಮಾರು 1.5-2 ತಿಂಗಳ ಹಿಂದೆ ಕಿಚನ್ ಕ್ಲೀನ್ ಮಾಡಿಸಿದೆ. ಬರೀ ಕಿಚನ್ಗೆ ಮಾತ್ರನೇ ನಾವು ಪೇ ಮಾಡಿ ಕ್ಲೀನ್ ಮಾಡಿಸ್ಕೋಬಹುದು ಅಥವಾ ಬರೀ ಬಾತ್ರೂಮ್ ಮಾತ್ರ ಕ್ಲೀನ್ ಮಾಡಿಸ್ಕೋಬಹುದು. ಈ ತರ ಇಂಡಿವಿಜುವಲ್ ಆಗಿ ನಮ್ಗೆ ಯಾವ ಪ್ಲೇಸಿಗೆ ಬೇಕು ಅದಷ್ಟನ್ನು ಮಾತ್ರನೇ ಕ್ಲೀನ್ ಮಾಡಿಸ್ಕೋಬಹುದು. ನೋಡಿ, ಅಲರ್ಜಿಗೆ, ಡಸ್ಟ್ ಅಲರ್ಜಿಗೆ ಅನ್ಸುತ್ತೆ ಕಣ್ಣು ಹೆಂಗ್ ಊದ್ಕೊಂಡಿದೆ ಅಂತ. ನೆವೆ ಆಗುತ್ತೆ, ನೆವೆ ಆದಾಗ ಕಣ್ಣು ಊತ ಬರುತ್ತೆ. ಈ ನಡುವೆ ಇದು ಬಹಳ ಸೂಕ್ಷ್ಮವಾಗಿದೆ ಆರೋಗ್ಯ. ಮನೇಲಿ ಒಬ್ರು ಒಂದ್ ಕಡ್ಡಿ ಹಿಂಗೆ ಹಾಕಲ್ಲ, ಅದಕ್ಕೋಸ್ಕರನೇ ಒಪ್ಪಿಸ್ಬಿಟ್ಟಿದೆ ಕ್ಲೀನಿಂಗ್ಗೆ. ಸೊ ನಾನೇ ಎಲ್ಲ ಮಾಡ್ತೀನಿ ಅಂದ್ರೆ ಆಗೋದೇ ಇಲ್ಲ.
ಸ್ಟಾರ್ಟ್ ಮಾಡಿದೆ ಅಷ್ಟೇ ಮೊನ್ನೆ ಕ್ಲೀನ್ ಮಾಡೋಣ ಅಂತ. ಡಸ್ಟ್ ಆಯಿತು, ಅಲರ್ಜಿ ಆಯಿತು, ಆಮೇಲೆ ನೆಗಡಿ, ಜ್ವರ, ತಲೆನೋವು ಇದೆಲ್ಲ ಬಂತು. ಅದಕ್ಕೋಸ್ಕರನೇ ಅರ್ಬನ್ ಕಂಪ್ನಿಯಾಗೆ ಒಪ್ಪಿಸಿದ್ದೆ. ಆಮೇಲೆ ಈ ಥರ ವಿಂಡೋಗಳೇನಿದೆಯಲ್ಲ, ಇಲ್ಲಿ ದೊಡ್ಡ ದೊಡ್ಡ ವಿಂಡೋ ಎಲ್ಲ ಇದೆಯಲ್ಲ, ಅದನ್ನು ಕ್ಲೀನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರಿಗೆ ಒಪ್ಪಿಸಿದ್ದೀನಿ. ಎಲ್ಲ ಮೇಲ್ಗಡೆಯಿಂದ ವಿಂಡೋಗಳು, ಬಾತ್ರೂಮ್ಗಳು, 4 ಬಾತ್ರೂಮ್, ಆಮೇಲೆ ಬೆಡ್ರೂಮ್ಸ್ ಮತ್ತು ಹಾಲು, ಯುಟಿಲಿಟಿ ಏರಿಯಾ ಇದೆಲ್ಲ ಇವತ್ತು ಕ್ಲೀನ್ ಮಾಡಿಸ್ತಾ ಇದ್ದೀನಿ. ಮೋಟ್ರ್ ಆನ್ ಮಾಡೋಣ ಅಂತ ಬಂದಿದೆ. ನೀರು ಬೇಕಲ್ಲ ಮೇಯ್ನಾಗಿ ಕ್ಲೀನಿಂಗಿಗೆ. ಆಟೋಮೆಟಿಕ್ ಏನಾಗಿದೆ, ರೀಸೆಂಟಾಗಿ ಚೇಂಜ್ ಮಾಡಿಸಿದ್ದು, ಯಾಕೋ ವರ್ಕ್ ಆಗ್ತಿಲ್ಲ ಅದು. ಇದು ಆಟೋಮೆಟಿಕ್, ಅದಾಗದೆ ಫಿಲ್ ಆಗುತ್ತೆ, ನೀರು ತುಂಬುತ್ತೆ, ಮತ್ತು ಅದೇ ಆಫ್ ಆಗುತ್ತೆ. ಬಟ್ ಏನೋ ಪ್ರಾಬ್ಲಮ್ ಆಗಿದೆ ಇದು. ಅದಕ್ಕೋಸ್ಕರ ನಾವೇ ಬಂದು ಮೋಟರ್ ಆನ್ ಮಾಡಿ ಹೋಗಬೇಕು. ಕ್ಲೀನಿಂಗ್ಗೆ ನೀರು ಬೇಕೇ ಬೇಕಲ್ಲ. ಇವತ್ತು ಮೇಲಿಂದ ಹತ್ತು ಇಳಿ ಅದೇ ಆಯಿತು. ಮೇಲೆ ಹೋಗಿ ನೋಡ್ಕೊಂಬ, ಮತ್ತೆ ಕೆಳಗೆ ಹೋಗು, ಮೋಟರ್ ಆನ್ ಮಾಡು, ಇದೇ ಆಗ್ತದೆ ನೋಡಿ. ಬರ್ತಾ ಬರ್ತಾ ಹೆಂಗೆ ಉದ್ಕೊಂಡ್ಬಂದಿದೆ ಅಂತ ಕಣ್ಣೆ ಬಿಡಕ್ಕಾಗ್ತಿಲ್ಲ, ಜುಸ್ತಾ ಇದೆ. ಚಪಾತಿ, ಚಟ್ನಿ, ಟೀ ಮಾಡ್ತೀಯಾನೆ ಹರ್ಷು. ಅವ್ರು ಹೊರಗಡೆ ಊಟಕ್ಕೆ ಹೋಗ್ತಾರೆ. ಊಟ ಮಾಡ್ಕೊಂಬರಷ್ಟೇ ನಾವು ಊಟ ಮಾಡಿಬಿಟ್ಟು ಇದೆಲ್ಲ ಕ್ಲೀನ್ ಖಾಲಿ ಮಾಡಿಕೊಟ್ರೆ ಯುಟಿಲಿಟಿ ಏರಿಯಾ ಕ್ಲೀನ್ ಮಾಡ್ತಾರೆ, ಲಿವಿಂಗ್ ರೂಮ್ ಕ್ಲೀನ್ ಮಾಡ್ತಾರೆ. ಅಪಾರ್ಟ್ಮೆಂಟಲ್ಲೆಲ್ಲ ಯುಟಿಲಿಟಿ ಏರಿಯಾ ಅಂತಂದ್ರೆ ಅದೊಂದು ವೆಟ್ ಏರಿಯಾ ಅಂತಾನೆ ಕೊಡ್ತಾರೆ. ಅಂದ್ರೆ ಕೆಲವು ಪಾತ್ರೆ ತೊಳೆಯೋದಕ್ಕೆ ಅಂತ ಸಿಂಕ್ ಇಟ್ಟಿರ್ತಾರೆ, ಹಾಗೆ ವಾಷಿಂಗ್ ಮಿಷಿನ್ ಇಟ್ಕೋಬಹುದು, ಡಿಶ್ ವಾಷರ್ ಇಟ್ಕೋಬಹುದು, ಬಟ್ಟೆ ಒಣಗಾಕ್ಬೋದು. ಅದೇ ನಾವಿಲ್ಲಿ ಮಾಡಿಸಿರೋಂಥ ಯುಟಿಲಿಟಿ ಏರಿಯಾ ನಮ್ದೇ ಪ್ಲಾನ್ ಮಾಡಿಸಿದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಸ್ಪೇಸ್ನ ಆ ಕಡೆ ಸ್ವಲ್ಪ ಯುಟಿಲಿಟಿಗೆ ಅಂತ ಕೊಟ್ವಿ. ಅದರಲ್ಲಿ ಡಿಶ್ ವಾಷರ್ ಕೂಡ ಇಡೋಷ್ಟು ಜಾಗ ಇಲ್ಲ. ಸುಮ್ಮನೆ ಒಬ್ರು ಒಳಗಡೆ ಒಂದಷ್ಟು ಪಾತ್ರೆಗಳನ್ನ ಜೋಡಿಸ್ಕೊಂಡು ಓಡಾಡೋದಕ್ಕೆ ಮಾತ್ರ ಜಾಗ ಇದೆ ಅಷ್ಟೇ. ಹಾಗಾಗಿ ನಾನೊಂದು 2 ರ್ಯಾಕ್ ಇಟ್ಕೊಂಡು ಅಲ್ಲಿ ಕುಕ್ಕರ್ಗಳು ಮತ್ತೆ ದೊಡ್ಡ ದೊಡ್ಡ ಅಕ್ಕಿ, ರಾಗಿ ಹಿಟ್ಟು ಮತ್ತೆ ಗೋಧಿ ಹಿಟ್ಟು ಈ ತರದ ಬಾಕ್ಸ್ಗಳನ್ನ ಅಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ. ಯುಟಿಲಿಟಿ ಏರಿಯಾ ಅಂತಂದ್ರೆ ಒಂದು ಎಕ್ಸ್ಟೆಂಡೆಡ್ ಕಿಚನ್ ತರಾನೇ ನಮ್ದು ಅಲ್ಲಿ ಒಂದು ಸ್ಪೇಸ್ ಇದೆ ಅಂತಾನೆ ಹೇಳ್ಬೋದು. ಲಾಸ್ಟ್ ಟೈಮ್ ಕಿಚನ್ ಕ್ಲೀನ್ ಮಾಡಿಸಿದಾಗ ಕೂಡ ವಿಡಿಯೋ ಮಾಡಿ ನಾನು ನಿಮಗೆ ತೋರಿಸಿದ್ದೆ ಯಾವ ರೀತಿ ಕ್ಲೀನ್ ಮಾಡ್ಯಾರೆ ಅಂತ. ಪಾತ್ರೆಗಳನ್ನೆಲ್ಲ ತೆಗೆದು ಒರೆಸ್ಬಿಟ್ಟು ಡಂಪ್ ಮಾಡಿ ಹೋಗಿದ್ರು. ಆದ್ರೆ ಅಲ್ಲಿರುವಂತ ಡ್ರಾವರ್ಸ್ನ ಹೊರಗಡೆ ತೆಗ್ದಿರ್ಲಿಲ್ಲ. ಅದ್ರೊಳಗಡೆ ಎಲ್ಲ ಡಸ್ಟ್ ಅಲ್ಲಲ್ಲಿ ಕಾಣಿಸ್ತಾ ಇತ್ತು. ಹಾಗಾಗಿ ಇವ್ರಿಗೆ ಹೇಳ್ದೆ ಪ್ರತಿಯೊಂದು ಡ್ರಾವರ್ನ ತೆಗೆದು ಸ್ವಲ್ಪ ಕ್ಲೀನ್ ಮಾಡ್ಕೊಡಿ ಅಂತ. ಸೊ ಪ್ರತಿಯೊಂದನ್ನು ತೆಗೆದು ಒಳಗಡೆ ಎಲ್ಲ ವ್ಯಾಕ್ಯೂಮ್ ಮಾಡಿ ಮತ್ತೆ ಒಂದ್ಸತಿ ಬ್ರಷಲ್ಲೆಲ್ಲ ಉಜ್ಜಿ ತೊಳೆದು ಕ್ಲೀನ್ ಮಾಡಿ ಮತ್ತೆ ಅರೇಂಜ್ ಮಾಡಿ ಕೊಟ್ರು. ಸೊ ಲಾಸ್ಟ್ ಟೈಮ್ ಬಂದಿದ್ದವರು ಡಂಪ್ ಮಾಡಿ ಹೋಗಿದ್ರು, ಬಟ್ ಇವ್ರು ಪ್ರತಿಯೊಂದನ್ನು ಹಂಗಂಗೆ ಅರೇಂಜ್ ಮಾಡಿ ಕೊಟ್ರು. ಅದೊಂದು ತುಂಬಾ ನಂಗೆ ಖುಷಿ ಆಯ್ತು. ಹಾಗೆ ಅವ್ರು ಉಪಯೋಗಿಸುವಂತ ಪ್ರಾಡಕ್ಟ್ಸ್ ಎಲ್ಲ ಅದೆಷ್ಟು ಸ್ಟ್ರಾಂಗ್ ಇರುತ್ತೆ ಅಂತಂದ್ರೆ, ಎಷ್ಟೊಂದು ಹಾರ್ಡ್ ಸ್ಟೈನ್ ಎಷ್ಟು ಈಸಿಯಾಗಿ ಹೋಗ್ತಿತ್ತು ಅಂದ್ರೆ ನಂಗೆ ತುಂಬಾ ಆಶ್ಚರ್ಯ ಆಯ್ತು. ನಾನು ಅವ್ರಿಗೆ ಕೇಳಿದೆ ಏನ್ ಲಿಕ್ವಿಡ್ ಉಪಯೋಗಿಸ್ತೀರಾ ಅಂದ್ರೆ, ಅದು ಅವರ ಕಂಪನಿ ಸೀಕ್ರೆಟ್ಸ್ ಏನಿರುತ್ತೆ ಅವ್ರು ಬಿಟ್ಕೊಡಲ್ಲ. ಸೊ ಕಂಪ್ನಿ ಕಡೆಯಿಂದನೇ ನಮ್ಗೆ ಲಿಕ್ವಿಡ್ ಕೊಡ್ತಾರೆ, ಅದನ್ನ ಉಪಯೋಗಿಸ್ತೀವಿ ಅಂತ ಹೇಳಿದ್ರು. ಅದ್ರ ಹೆಸರು ಕೂಡ ನಂಗೆ ಹೇಳಿಲ್ಲ. ಅದೊಂದೇ ಲಿಕ್ವಿಡ್ ನ ನೋಡಿ ಅಲ್ಲಿ ಏನು ಏನಕ್ಕೆ ಚಿಮ್ನಿ ಕ್ಲೀನ್ ಮಾಡ್ಲಿಕ್ಕೂ ಉಪಯೋಗಿಸ್ತಿದ್ದಾರೆ, ಅದನ್ನೇ ಇಲ್ಲಿ ಹಾರ್ಡ್ ಸ್ಟೈನ್ ನ ಕ್ಲೀನ್ ಮಾಡ್ಲಿಕ್ಕೂ ಉಪಯೋಗಿಸ್ತಿದ್ದಾರೆ. ಅದೇ ತುಂಬಾ ಸ್ಟ್ರಾಂಗ್ ಸ್ಮೆಲ್ ಇರುತ್ತೆ. ನನ್ನಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ನಿಂತ್ಕೊಂಡೆ, ನಿಲ್ಲಕ್ಕೂ ಆಗ್ತಿಲ್ಲ, ತುಂಬಾ ಘಾಟ್ ಇರುತ್ತೆ. ಸೊ ಕೆಲವು ಕಂಪನಿ ಸೀಕ್ರೆಟ್ಸ್ ಇಂದಾನೆ ಈ ತರ ಕ್ಲೀನಿಂಗ್ ಅಷ್ಟು ಚೆನ್ನಾಗಾಗುತ್ತೆ ಅಂತಾನೆ ಹೇಳ್ಬೋದು. ನೋಡಿ, ಒದ್ದೆ ಬಟ್ಟೆಲಿ ಒರೆಸ್ತಿದ್ದಾರೆ, ಬ್ರಷ್ ಕೂಡ ಮಾಡಿಲ್ಲ, ಸುಮ್ನೆ ಹಂಗೆ ಹಾಕಿ 2 ನಿಮಿಷಕ್ಕೆ ಒರೆಸಿದ್ರು. ಎಷ್ಟು ಹಳೆ ಕೊಳೆ ಏನಿರುತ್ತಲ್ಲ, ತುಂಬಾ ದಿನದಿಂದ ಉಳ್ಕೊಂಡಿರುವಂತ ಕೊಳೆ ಎಷ್ಟು ಈಸಿಯಾಗಿ ಹೊಟ್ಟೋಗುತ್ತೆ. ಸೊ ಈ ರ್ಯಾಕ್ ನಾನು ಯುಟಿಲಿಟಿ ಏರಿಯಾದಲ್ಲಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಕುಕ್ಕರ್ಗಳು ಅಥವಾ ಏನು ಅಕ್ಕಿ ಮತ್ತೆ ರೇಷನ್ ಬಾಕ್ಸ್ಗಳನ್ನೆಲ್ಲ ಜೋಡಿಸಿಟ್ಕೋತೀನಿ. ಸೊ ಕಿಚನ್ ಮತ್ತೆ ಯುಟಿಲಿಟಿ ಏರಿಯಾ ಮುಗಿಸಿ ಲಾಸ್ಟ್ ಅಲ್ಲಿ ಹಾಲ್ ಮತ್ತೆ ದೊಡ್ಡ ದೊಡ್ಡ ವಿಂಡೋಗಳನ್ನ ಕ್ಲೀನ್ ಮಾಡ್ತಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, ಸಂಜೆ 8:15 ಆಯ್ತು. ಸುಮಾರು 12 ಗಂಟೆ ಸಮಯ ಹಿಡಿತು ಅಂತಾನೆ ಹೇಳ್ಬೋದು, ಹೆಚ್ಚು ಕಮ್ಮಿ. ಸೊ ಇಬ್ರು ಕ್ಲೀನ್ ಮಾಡೋದಕ್ಕೆ ಇಷ್ಟೊತ್ತಾಯ್ತು. ನಾನು ಒಬ್ಳೆ ಕ್ಲೀನ್ ಮಾಡಿದ್ರೆ 1 ವಾರ ಟೈಮ್ ಹಿಡಿತಿತ್ತು ಅನ್ಸುತ್ತೆ. ಬೆಳಗ್ಗೆ 9 ಗಂಟೆಗೆ ಶುರು ಮಾಡಿದ್ದು, ಟೈಮ್ ಆಗಿದೆ ಸಂಜೆ 7:15, ಇನ್ನೂ ಮುಗ್ದಿಲ್ಲ. ಲಿವಿಂಗ್ ರೂಮ್ ಕೆಲಸ ನಡೀತಾ ಇದೆ. ಹಾಗೆ ಸೈಡಲ್ಲಿರೋ ದೊಡ್ಡ ಗ್ಲಾಸ್, ದೊಡ್ಡ ವಿಂಡೋ ಕ್ಲೀನ್ ಮಾಡ್ತಿದ್ದಾರೆ. ಇನ್ನು ಕೆಳಗಡೆ ಏನು ಪಾರ್ಕಿಂಗಲ್ಲಿ ಒಂದು ದೊಡ್ಡ ವಿಂಡೋ ಇದೆ, ಆ ಥರದೇ ಆ ವಿಂಡೋ ಒಂದು ಕ್ಲೀನ್ ಆಗಬೇಕು. ಲಿವಿಂಗ್ ರೂಮ್ ಇನ್ನೂ ಅರ್ಧಂಬರ್ಧ ಕ್ಲೀನ್ ಆಗಿದೆ. ಫ್ಯಾನ್ ಇನ್ನೂ ಕ್ಲೀನ್ ಆಗಿಲ್ಲ, ಸೋಫಾ ಕ್ಲೀನ್ ಆಗಿದೆ, ಫ್ಲೋರ್ ಕ್ಲೀನ್ ಮಾಡಿಲ್ಲ, ಅದೆಲ್ಲ ಇನ್ನೂ ಬಾಕಿ ಇದೆ. ಸುಮಾರು ಇನ್ನೂ 9:30 10 ಗಂಟೆನೇ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಫೈನಲಿ ಒಂದು ಹಂತಕ್ಕೆ ಮನೆ ಕ್ಲೀನಿಂಗ್ ಆಯಿತು. ಇನ್ನು ಕೆಳಗಡೆ ಪಾರ್ಕಿಂಗಲ್ಲಿ ಸುಮಾರು ವೇಸ್ಟೇಜ್ ಎಲ್ಲ ಸುಮಾರು ಕೊಡುವಂಥದ್ದಿದೆ, ಪ್ಲಾಸ್ಟಿಕ್ ಸಾಮಾನುಗಳು ಮತ್ತು ಇವಾಗ ಡಿಕ್ಲಟರ್ ಮಾಡಿದ್ದೊಂದಷ್ಟು ವಸ್ತುಗಳು ಎಲ್ಲ ಇದೆ. ಅದನ್ನೆಲ್ಲ ಕೊಟ್ಟ ಮೇಲೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಒಂದು ಹಂತಕ್ಕೆ ಮನೆ ಕ್ಲೀನ್ ಆಗಿದೆ. ಶ್ರಾವಣ ಮಾಸಕ್ಕೆ ಹಬ್ಬಕ್ಕೆ
ಮನೆ ಇವಾಗ ಸಜ್ಜುಗೊಂಡಿದೆ ಅಂತ ಅನ್ನಿಸ್ತಾ ಇದೆ ಅಷ್ಟೇ. ಹಾಲೊಂದು ಕಾಯ್ಸಕ್ಕೆ ಇಟ್ಟಿದ್ದೀನಿ. ಮಧ್ಯಾಹ್ನ ಚಪಾತಿ ಮಾಡಿದ್ದೆ, ಇವಾಗ ಹಸಿವಾಗ್ತದೆ, ಊಟ ಮಾಡಬೇಕು. ಬಟ್ ಇನ್ನು ಕೆಲಸ ಮುಗ್ದಿಲ್ಲ. ಸೊ ಅದೆಲ್ಲ ಮುಗಿಯೋವರೆಗೂ ಇನ್ನು ಅಡುಗೆ ಮನೇಲಿ ಕೆಲಸ ಮಾಡೋಕ್ಕಾಗಲ್ಲ. ಇನ್ನು ಧೂಳು ಅದೆಲ್ಲ ಬರ್ತಾನೆ ಇರುತ್ತೆ. ಸೊ ಹಾಲು ಒಂದು ಕಾಯಿಸಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ಫ್ರೆಶ್ ಅನಿಸ್ತಿದೆ ಇವಾಗ. ಹರ್ಷಿತ್ಗೆ ತುಂಬ ಇಷ್ಟ ಆಗಿರುವಂಥ ಒಂದು ರೆಸಿಪಿ, ಆಲ್ ಟೈಮ್ ಫೇವ್ರೆಟ್ ಏನಂತಂದರೆ ಅವನಿಗೆ ಬಿರಿಯಾನಿ, ಅದರಲ್ಲೂ ಗ್ರೀನ್ ಬಿರಿಯಾನಿ. ನಾವು ಹೊರಗಡೆ ಎಲ್ಲ ದೊನ್ನೆ ಬಿರಿಯಾನಿ ಅಂತೆಲ್ಲ ಏನು ತಗೋತೀವಿಲ್ಲ, ಅದೇ ಥರದ ದೊನ್ನೆ ಬಿರಿಯಾನಿ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ನಾನ್ ವೆಜಿಟೇರಿಯನ್ಸ್ ಇರೋರು ನೋಡ್ಬೋದು, ವೆಜಿಟೇರಿಯನ್ಸ್ ಆಗಿರೋರು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ಬೋದು. ಸೊ ಇದೊಂದು ದೊನ್ನೆ ಬಿರಿಯಾನಿ ಅಥವಾ ಗ್ರೀನ್ ಬಿರಿಯಾನಿ ಮಾಡೋದಕ್ಕೆ ಬೇಕಾಗಿರುವಂಥ ವಸ್ತುಗಳು ಏನೇನು ಅಂತ ನೋಡೋಣ. ಬಿರಿಯಾನಿ ಕುಕ್ಕರಲ್ಲೂ ಮಾಡ್ಕೋಬೋದು ಅಥವಾ ಇದೇ ರೀತಿ ಓಪನ್ ಪ್ಯಾನಲ್ಲಿ ಕೂಡ ಮಾಡ್ಕೋಬೋದು. ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಮೊದಲು ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಹೋಲ್ ಮಸಾಲ ಹಾಕಿದ್ದೀನಿ. 1 ಪೀಸ್ ಚಕ್ಕೆ, 4 ಲವಂಗ, 2 ಏಲಕ್ಕಿ, ಒಂದು ಸಣ್ಣ ಪಲಾವ್ ಎಲೆ ಹಾಕಿ, ನಂತರ 3 ಈರುಳ್ಳಿ ಸ್ಲೈಸ್ ಮಾಡಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಈ ರೀತಿ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಇದಕ್ಕೊಂದು ಗ್ರೀನ್ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ವಿಡಿಯೋ ಇಲ್ಲಿ ಸ್ಕಿಪ್ ಆಗಿದೆ. ಇದರಲ್ಲಿ ಏನೇನು ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. 1 ಮುಷ್ಟಿಯಷ್ಟು ಪುದೀನ, 1 ಮುಷ್ಟಿ ಕೊತ್ತಂಬರಿ ಸೊಪ್ಪು, 8 ಅಥವಾ 9 ಹಸಿರು ಮೆಣಸಿನ್ಕಾಯಿ. ಇದು ಮೂರನ್ನ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ಪುದೀನ ಕೊತ್ತಂಬರಿ ಎಷ್ಟು ನೀವು ಜಾಸ್ತಿ ಹಾಕ್ತೀರೋ ಅಷ್ಟು ಒಳ್ಳೆ ಕಲರು ಬರುತ್ತೆ, ಹಾಗೆ ಅದರದ್ದು ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ ರುಬ್ಬಿರೋದನ್ನು ಹಾಕಿ ಚೆನ್ನಾಗಿ ಇದರಲ್ಲಿ ಇರೋವಂಥ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದೇ ಟೈಮಲ್ಲಿ ಇದಕ್ಕೊಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಸಣ್ಣ ಉರಿನಲ್ಲಿ ಇದನ್ನೆಲ್ಲ ಸ್ವಲ್ಪ ರಾ ಸ್ಮೆಲ್ ಹೋಗೋವರೆಗೂ ಹುರ್ಕೊಳ್ಳೋಣ. ಇದಾದ ನಂತರ ಒಂದು 2-3 ನಿಮಿಷ ಹುರ್ಕೊಂಡ ಮೇಲೆ 1/4 ಸ್ಪೂನಷ್ಟು ಅರಿಶಿನ, 1 ಸಣ್ಣ ಸ್ಪೂನಷ್ಟು ಧನಿಯಾ ಪೌಡರು, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಯಾಕಂದರೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕಿರೋದ್ರಿಂದ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ, ರುಚಿಗೆ ಸ್ವಲ್ಪ ಉಪ್ಪು ಹಾಕಿ, ಮತ್ತು ಇದನ್ನು ಕೂಡ 1 ನಿಮಿಷ ಹುರ್ಕೋಬೇಕು. ಈ ಮಸಾಲೆಗಳೆಲ್ಲ ಹುರಿಯುವಾಗ ಉರಿ ಕಡಿಮೆ ಇಟ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಆನಂತರ ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಚಿಕನ್ ಹಾಕಿ ಈ ಮಸಾಲೆ ಜೊತೆಗೇನೆ ಸುಮಾರು ಒಂದು 2-3 ನಿಮಿಷ ಬಾಡಿಸ್ಕೊಳ್ಳೋಣ. ಈ ರೀತಿ ಮಸಾಲೆ ಜೊತೆಗೆ ಹುರ್ಕೊಂಡಾಗ ಚಿಕನ್ಗೆ ಕೂಡ ಚೆನ್ನಾಗಿ ಮಸಾಲ ಹಿಡಿಯುತ್ತೆ. ಸ್ವಲ್ಪ ಹೊತ್ತು ಸಣ್ಣ ಊರಿನಲ್ಲಿ ಇದನ್ನು ಬೇಯಿಸ್ಕೋಬೇಕು. ರೆಡ್ ಬಿರಿಯಾನಿಗಾದರೆ ಟೊಮೆಟೊ ಹಾಕ್ಬೋದು. ಇಲ್ಲಿ ಗ್ರೀನ್ ಬಿರಿಯಾನಿ ಮಾಡ್ತಿರೋದ್ರಿಂದ ಟೊಮೆಟೊ ಬದಲಾಗಿ ಒಂದು 2-3 ಸ್ಪೂನಷ್ಟು ಮೊಸರು ಹಾಕಿದ್ದೀನಿ. ಮೊಸರು ಹಾಕಿ ಮಿಕ್ಸಿ ಜಾರ್ನ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ಇದೊಂದು ಕುದಿ ಬಂದಿದೆ. ಅದಾದ ನಂತರ ಇದಕ್ಕೆ ಅಕ್ಕಿ ತೊಳೆದಿಟ್ಕೊಂಡಿರೋದನ್ನು ಹಾಕೋಬೋದು. ಸೊ ಇದಕ್ಕೆ ಸೋನಾ ಮಸೂರಿ ಆಗಲಿ ಅಥವಾ ಬಾಸುಮತಿ ರೈಸ್ ಆಗಲಿ ಯಾವುದನ್ನು ಬೇಕಾದ್ರೂ ಉಪಯೋಗಿಸ್ಕೋಬೋದು. ನಮ್ಮನೇಲಿ ಸಣ್ಣ ಅಕ್ಕಿನೇ ತುಂಬ ಇಷ್ಟ ಆಗುತ್ತೆ. ಇದಕ್ಕೆ ಜೀರಾ ರೈಸ್ ಹಾಕೋದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಮಾಮೂಲಿಯಾಗಿ ನಾನು ಡೈಲಿ ಅನ್ನಕ್ಕೇನು ಬಳಸ್ತೀವಿ ಸೋನಾ ಮಸೂರಿ ಅದನ್ನು ಹಾಕಿದ್ದೀನಿ. ಅಕ್ಕಿ ಹಾಕಿ 1 ಸ್ಪೂನಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಅಕ್ಕಿನೂ ಕೂಡ ಒಂದು ಸ್ವಲ್ಪ ಹೊತ್ತು ಮಸಾಲ ಜೊತೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರುತ್ತೆ, ಮುದ್ದೆ ಥರ ಆಗಲ್ಲ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾವು ಎಷ್ಟು ಅಕ್ಕಿ ತೊಗೊಂಡಿದ್ದೀವಲ್ಲ ಅದಕ್ಕೆ ಡಬಲ್ ಕ್ವಾಂಟಿಟಿ ಹಾಕುವಾಗ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಕಡಿಮೆ ಹಾಕೋಬೇಕು. ನಾನಿಲ್ಲಿ 2 ಕಪ್ಪಷ್ಟು ಅಕ್ಕಿ ಹಾಕಿದ್ದೆ, 3.5 ಕಪ್ಪಷ್ಟು ನೀರು ಹಾಕಿದ್ದೀನಿ. ನೀರು ಹಾಕಿ ಚೆನ್ನಾಗಿ ಒಂದು ಕುದಿ ಬಂದ ನಂತರ ಉಪ್ಪು ಖಾರ ಎಲ್ಲ ಟೇಸ್ಟ್ ಚೆಕ್ ಮಾಡ್ಕೊಳ್ಳೋಣ. ಸೊ ಬಿಡಿ ಬಿಡಿಯಾಗಿ ಬರಬೇಕು ಅಂದರೆ ಒಂದು ಅರ್ಧ ಲೋಟ ನೀರು ಕಡಿಮೆ ಹಾಕ್ಕೊಳ್ಳಿ. ಸೊ ಇದಾದ ನಂತರ ಒಂದು ಕುದಿ ಬಂದಮೇಲೆ ಲಾಸ್ಟಲ್ಲಿ ಲಿಡ್ ಕ್ಲೋಸ್ ಮಾಡೋಕ್ಕೆ ಮುಂಚೆ ಅರ್ಧ ಹೋಳಷ್ಟು ನಿಂಬೆ ರಸ ಹಾಕ್ತಾಯಿದ್ದೀನಿ. ಅಷ್ಟೇ, ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 2 ಅಥವಾ 3 ವಿಸಿಲ್ ಕೂಗಿಸ್ಕೊಂಡ್ರೆ ಆಯಿತು. ಅಕ್ಕಿ ನೆನೆಸಿಟ್ಕೊಂಡಿದ್ರೆ 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಅಕ್ಕಿ ಯಾವಾಗಷ್ಟೇ ತೊಳೆದ್ಬಿಟ್ಟು ಹಾಕಿದ್ರೆ 3 ವಿಸಿಲ್ ಕೂಗಿಸಿದ್ರೆ ಕರೆಕ್ಟಾಗಿ ನಿಮಗೆ ಬಿರಿಯಾನಿ ಬೆಂದು ರೆಡಿಯಾಗಿರುತ್ತೆ. ಸೊ ಪ್ರೆಷರೆಲ್ಲ ಹೋದ್ಮೇಲೆ ಲಿಡ್ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಒಳ್ಳೆ ಘಮನೂ ಇರುತ್ತೆ. ಲಾಸ್ಟಲ್ಲಿ ಸರ್ವ್ ಮಾಡುವಂಥ ಟೈಮಲ್ಲಿ ಬೇಕಾದ್ರೆ ಕಟ್ ಮಾಡಿರೋಂಥ ಕೊತ್ತಂಬರಿ ಪುದೀನ ಎಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ನಂತರ ರಾಯ್ತ ಜೊತೆಗೆ ಸರ್ವ್ ಮಾಡ್ಬೋದು. ಸೊ ಹರ್ಷಿತ್ಗೆ ತುಂಬ ಇಷ್ಟ ಆದಂಥ ಬಿರಿಯಾನಿ ಇದು. ಹಾಗೆ ಇವತ್ತು ಸ್ವಲ್ಪ ಖೀರ್ ಕೂಡ ಮಾಡಿದ್ದೆ, ಶಾವಿಗೆ ಪಾಯಸ, ಅದನ್ನು ಕೂಡ ಸರ್ವ್ ಮಾಡ್ತಾ ಇದ್ದೀನಿ. ಹರ್ಷಿತ್ಗೆ ಬಿರಿಯಾನಿ ಅಂದ್ರೆ ಎಷ್ಟು ಇಷ್ಟ ಅಂದರೆ ನೀವು ಯಾವುದೇ ಟೈಮಲ್ಲಿ ಏನು ಬೇಕು ಅಂತಂದರೆ ಅವ್ನು ಕೇಳದೆ ಫಸ್ಟ್ ಬಿರಿಯಾನಿ ನೋಡಿದ ತಕ್ಷಣ ಅವ್ನ ಮುಖ ಅರಳ್ಬಿಡುತ್ತೆ. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಮೇ ಬಿ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹುಷಾರಿಲ್ಲದ ಕಾರಣ ಸ್ವಲ್ಪ ಬ್ರೇಕ್ ತೊಗೊಂಡು ತುಂಬ ದಿನ ಆದ ನಂತರ ವ್ಲಾಗ್ ನಿಮಗೆ ಶೇರ್ ಮಾಡಿದ್ದೆ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಹೋಗ್ಬಲ್ಲ.